ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನನ್ನು ಕ್ವಶ್ಚನ್ ಮಾಡಿ ಅಪೀಲಿಗೆ ಹೋಗುವ ನಿರ್ಧಾರಕ್ಕೆ ಬಂತು. ಮಾರ್ಚ್ನಲ್ಲಿ ಅಪೀಲಿಗೆ ಹೋದರು, ಜಾಮೀನು ರದ್ದು ಮಾಡಿ ಈತನದ್ದು ಅಂತ. ಪ್ರಾಸಿಕ್ಯೂಷನ್ ಪರ ಕೇಸು ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು, ನೀವು ಕೊಟ್ಟಂಥ ಡಾಕ್ಯುಮೆಂಟನ್ನು ಪೂರ್ತಿ ನೋಡಿದ್ದೀವಿ, ಇನ್ನೇನು ಹೆಚ್ಚಿಗೆ ವಾದ ಮಾಡಬೇಕಾಗಿಲ್ಲ ನೀವು ಅಂತ. ತುಂಬ ಅಪರೂಪ ಹಂಗೆ ಹೇಳೋದು ಕೋರ್ಟ್ನಲ್ಲಿ, ನೆನಪಿಟ್ಕೊಳ್ಳಿ. ದರ್ಶನ್ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು ಅಂತ ರಿಟರ್ನ್ ಸ್ಟೇಟ್ಮೆಂಟ್ ಒಂದು ಕೊಟ್ಟಿರ್ತಾರಲ್ಲ ಪ್ರಾಸಿಕ್ಯೂಷನ್ ಪರವಾಗಿ, ಅದನ್ನು ನೋಡಿದ ನ್ಯಾಯಪೀಠ ಹೇಳ್ತು, ವಿ ಆರ್ ಕನ್ವಿನ್ಸ್ಡ್, ನಮಗೆ ಮನವರಿಕೆ ಆಗಿದೆ, ನೀವೇನು ಇದ್ರ ಬಗ್ಗೆ ವಾದ ಮಾಡಬೇಕು ಅಂತಾನೂ ಇಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಪ್ರಾಸಿಕ್ಯೂಷನ್ನಿನ ಆರ್ಗ್ಯುಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಅದರ ಜೊತೆಗೆ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಟ್ಟಂಥ ಆರ್ಡರ್ ಇತ್ತಲ್ಲ, ಈತನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು, ಈತ ಮತ್ತು ಇತರ 6 ಜನರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಅಂತ ಹೈಕೋರ್ಟ್ ಕೊಟ್ಟ ಆರ್ಡರ್ ಇತ್ತಲ್ಲ, ಆ ಆರ್ಡರ್ ಕಾಪಿಯನ್ನು ಸುಪ್ರೀಂ ಕೋರ್ಟ್ ಎಕ್ಕೆಳೆದು ಬಿಡ್ತು. ಕಪಿಲ್ ಸಿಬ್ಬಲ್ ಬಂದಿದ್ದರ್ರಿ ವಾದ ಮಾಡೋದಕ್ಕೆ ದರ್ಶನ ಪರವಾಗಿ, ಮತ್ತೆ ಜೈಲಿಗೆ ಹಾಕಬೇಡಿ ನಮ್ಮ ಕ್ಲೈಂಟನ್ನು, ಈತ ಜಾಮೀನಿನ ಮೇಲೆಯೇ ಮುಂದುವರಿಬೇಕು ಅಂತ ವಾದ ಮಾಡೋದಕ್ಕೆ ಕಪಿಲ್ ಸಿಬ್ಬಲ್ ಬಂದಿದ್ದರು. ಮೊದಲೊಬ್ಬರು ವಕೀಲರು ಬಂದರು, ಅವ್ರು ನನಗಾಗೋದಿಲ್ಲ ಅಂತ ಹೋದರು. ಕಪಿಲ್ ಸಿಬ್ಬಲ್ ಬಂದರು, ಅವರು ಆಮೇಲೆ ಆಗೋದಿಲ್ಲ ಅಂತ ಹೋದರು. ಸುಪ್ರೀಂ ಕೋರ್ಟಿನ ಮೂಡ್ ಅರ್ಥ ಆಗಿಬಿಟ್ಟಿತ್ತು, ಎಲ್ರಿಗೂ ಮೂಡ್ ಅರ್ಥ ಆಗಿಬಿಟ್ಟಿತ್ತು. ಅದು ಹೆಂಗ್ರಿ ಈ ಮನುಷ್ಯನಿಗೆ ಜಾಮೀನು ಕೊಟ್ಟರು ಅಂತಲೇ ಕೇಳ್ತು ಸುಪ್ರೀಂ ಕೋರ್ಟು. ನ್ಯಾಯಮೂರ್ತಿಗಳಿಗೊಂದು ವಿವೇಚನೆ ಅನ್ನೋದಿರುತ್ತೆ, ಅದನ್ನು ಹೆಂಗೆ ಬೇಕು ಹಂಗೆ ಬಳಸಬಾರ್ದಲ್ವಾ ಅಂತ ಕೇಳ್ತು ಸುಪ್ರೀಂ ಕೋರ್ಟ್. ಹೆಂಗೆ ಬೇಕು ಹಂಗೆ ಬಳಸಬಾರ್ದಲ್ವಾ ವಿವೇಚನೆಯನ್ನು ಅಂತ. ಅಷ್ಟು ಅಂದರೆ ಅಷ್ಟು ಸ್ಟ್ರಾಂಗ್ ಅಬ್ಸರ್ವೇಷನ್ಗಳನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು, ದ್ವಿಸದಸ್ಯ ಪೀಠ ಮಾಡಿತ್ತು. ಇವತ್ತು ನೆನ್ನೆನೇ ಸಂಜೆ ಮಾಹಿತಿ ಬಂತು, ನಾವು ಎಡಿಟ್ ಮೀಟಿಂಗ್ನಲ್ಲಿದ್ದಾಗ, ನಾಳೆ ದರ್ಶನದ್ದು ಜಡ್ಜ್ಮೆಂಟು ಅಂತ. ನಮಗೆ ಯಾರಿಗೂ ಪ್ರಶ್ನೆಗಳಿರಲಿಲ್ಲ ಏನಾಗ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವ ವಿಷಯದಲ್ಲಿ. ಅಬ್ಸರ್ವೇಷನ್ನೇ ಅಷ್ಟು ಸ್ಟ್ರಾಂಗ್ ಇತ್ತು ಅಂತಂದರೆ ಜಾಮೀನು ರದ್ದಾಗೋದು 99.9% ಖಚಿತ. 0.01% ಜಾಮೀನಿನ ಮೇಲೆ ಮುಂದುವರಿಯಲಿ ಅಂದರೆ ಅದು ಆಘಾತಕಾರಿಯಾದ ಜಡ್ಜ್ಮೆಂಟ್ ಬಂದಂಗೆ ಆಗ್ತಿತ್ತು. ಅಷ್ಟು ಸ್ಟ್ರಾಂಗ್ ಅಬ್ಸರ್ವೇಷನ್ಗಳನ್ನು ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ಮಾಡಿತ್ತು. ಬಂತಲ್ಲ ಇವತ್ತು ರದ್ದು, ಜಾಮೀನು ಎಲ್ಲರದ್ದು ರದ್ದು. ನಾನು ಆಗಲೇ ಹೇಳಿದೆ, ವಿನಯ್ ಕುಲಕರ್ಣಿಗೆ 1 ವಾರ ಟೈಮ್ ಆರೋ ಕೊಟ್ಟರು, 1 ವಾರದಲ್ಲಿ ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ಅಂತ. ಇಲ್ಲ, ಇವರ ವಿಷಯದಲ್ಲಿ ಇಮ್ಮಿಡಿಯೇಟ್ ಈಗಿಂದೀಗಲೇ ನಿಂತ ಕಾಲ ಮೇಲೆ ಜೈಲಿಗೆ ಹಾಕಿ ಇವರನ್ನು ಅಂತ, ನಿಂತ ಕಾಲ ಮೇಲೆ ಹಾಕಿ ಜೈಲಿಗೆ ಅಂತ.